ಚರಂಡಿ ನೀರು ಜಮೀನಿಗೆ ಸೇರದಿರಲಿ ಎಂದು ಅಡರಕಟ್ಟಿ ಗ್ರಾಮದಲ್ಲಿ ರೈತರ ಮುಖಂಡರಿಂದ ಶಾಂತಿ ರೀತಿಯಿಂದ ಪ್ರತಿಭಟನೆ. ಪುರಸಭೆ ಅಧಿಕಾರಿಗೆ ಮನವಿ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಅಡರಕಟ್ಟಿ ಗ್ರಾಮದ ನೂರಾರು ಎಕರೆ ರೈತರ ಜಮೀನುಗಳಿಗೆ ಲಂಡಿ ಹಣದ ಚರಂಡಿ ನೀರು ನುಗ್ಗಿ ರೈತರ ಜಮೀನು ಹಾಳಾಗುತ್ತಿರುವುದು ಖಂಡಿಸಿ ಗ್ರಾಮದ ನೂರಾರು ರೈತರು ಮತ್ತು ರೈತ ಸಂಘಟನೆಗಳ ಮುಖಂಡರು ನೇತೃತ್ವದಲ್ಲಿ ಶಾಂತಿ ರೀತಿಯಿಂದ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಭಟನೆಯ ಸಭೆಯನ್ನು ನಡೆಸಿದರು. ಪ್ರತಿಭಟನಾ ಸಭೆಯ ಸ್ಥಳಕ್ಕೆ ಆಗಮಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ್ ಗುಡದಾರಿ ಅವರಿಗೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಲೇಖನಿ ಮುಖಾಂತರ ನಮಗೆ ಉತ್ತರಿಸಬೇಕೆಂದು ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಬಿಟಿ ಚಂದ್ರಶೇಖರ್, ಸಮಗ್ರ ರೈತ ಹೋರಾಟ ಸಂಘಟನೆ ಮುಖಂಡರಾದ ಮಂಜುನಾಥ್ ಮಾಗಡಿ, ರವಿಕಾಂತ್ ಅಂಗಡಿ, ಬಸವರಾಜ್ ಹಿರೇಮನಿ ಮತ್ತು ಇನ್ನಿತರರು ಅವರು ಮಾತನಾಡಿದರು. ಪ್ರತಿಭಟನೆಯ ಸಭೆಯಲ್ಲಿ ಅಡರಕಟ್ಟಿ ಗ್ರಾಮದ ಹಿರಿಯ ಮುಖಂಡರಾದ ಸಿಟಿ ಹಳೆಮನೆ, ಮುತ್ತಣ್ಣ ಗಡೆಪ್ಪನವರ್, ನಿಂಗಪ್ಪ ಪ್ಯಾಟಿ ಸೇರಿದಂತೆ ಗ್ರಾಮದ ನೂರಾರು ರೈತ ಮುಖಂಡರು ರೈತರು ಇದ್ದರು. ವರದಿ ವೀರಣ್ಣ ಹಡಪದ, NKS TV 4 ಲಕ್ಷ್ಮೇಶ್ವರ. ಜಿಲ್ಲೆಯ ಈ ತಾಲೂಕಿನ ಮುಖ್ಯ ಅಧಿಕಾರಿಗಳು, ವ್ಯವಸ್ಥಾಪಕರು ಎಲ್ಲವೂ ಯಾರ ಮೂಲಕ ನಡೀತದ? ತಹಶೀಲ್ದಾರ್ ಮೂಲಕ ನಡೀತದೆ. ಹಂಗಾಗಿ ನಾವು ಯಾರನ್ನ ದ್ವೇಷ ಮಾಡೋದಲ್ಲ. ಯಾರ MLA ಇರಲಿ, ಯಾರ ಮಿನಿಸ್ಟರ್ ಇರಲಿ, ಯಾರ ನಂತರ ಹೋಗುದ ಸಹಜ. ರಾಜಕೀಯ ವ್ಯವಸ್ಥೆ ಒಳಗೆ ನಾವು ಸುಮ್ಮನೆ ಏನಪ್ಪ ಇದು ಅವ್ರ ವಿರುದ್ಧ ಮಾಡ್ತಾರ ಅಂತಕ್ಕಂಥ ಮೆಸೇಜ್ ಹೋಗ್ಬಾರ್ದಿಲ್ಲ. ಅಂದ್ರೆ ರೈತ ಸಂಘಟನೆಗಳಿಗೆ ಎಲ್ಲೊಂದು ಕಡೆ ಕುಟ್ಟು ಬರ್ತಾವೆ. ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು. ಅದು ವಿರುದ್ಧ ಆಗತ್ತೋ ಪರ ಆಗತ್ತೋ ಅದು ಅವ್ರು ಬಿಟ್ಟಿದ್ದ ವಿಚಾರ. ಆದ್ರೆ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಲಂಡಿ ಹಳ್ಳದ ನೀರು ಲಂಡಿ ಆ ನೀರು ಒಂದು ಸಂಪಾಗಿ ಹೊರಗೆ, ಹೌದಾ? ಸೊ ಸಂಪಿನ ಬದಲು ನೀವೇನೋ ಸರಿಯಾದ ವ್ಯವಸ್ಥೆ ಮಾಡ್ತಾರ ಆಪ್ಷನ್ ಕೊಡ್ಬೋದು. ನಾವು ಹಿಂಗೆ ಮಾಡ್ತಾ ಅಂತ ಹೇಳಂಗಿಲ್ಲ. ನಮಗೇನು ನೀರಲ್ಲಿ ಹೋಗ್ಬೇಕು. ಆ ನೀರು ಹೋಗುವಾಗ ಬೇರೆ ಯಾರು ತೊಂದ್ರೆ ಆಗ. ಈ 2 ಪಾಯಿಂಟ್ ಒಳಗೆ ನಾವು ಕೆಲಸ ಇಟ್ಬೋದು. ಏನ್ರಿ ನೀವು ಸಂಪಾಗಿದ್ದಕ್ಕೆ ಅದು ಬಹಳ ಕೋಟಿ ರೂಪಾಯಿ ಆಗತ್ರಿ, ಇದು ಬೇರೆ ದಾರಿ ಐತ್ರಿ ಅಂತ ನಾವು ಒಪ್ಪಂಗಿಲ್ಲ ಅಂತಂದ್ರೆ ಇದು ಸರಿ ಅನ್ಸಂಗಿಲ್ಲ ಅಂತ ನನ್ಗೆ ಅನ್ಸಂಗ. ಬಟ್ ನಮ್ಗೆ ಅನ್ಬೇಕಾಗಿದೆ ಅಂದ್ರ ಇದು ಜಲ್ದಿ ಆಗ್ಬೇಕು, ತರಾತುರಿ ಆಗ್ಬೇಕು. ಇದು ಯಾರಿಗೂ ನೋವು ಆಗ್ಲಾರ್ದಂಗ ಈ ವಿಷಯವನ್ನ ನಾವು ಹಿಂದ್ಗಡೆನೂ ಮನೆಗೆ ಕೊಟ್ಟಿದ್ದೀರಿ. ಈಗೂ ನಮ್ಮ ಮನೆಗೆ ಸ್ವೀಕರಿಸಿಕೊಂಡು ನಮ್ಮ AC ಸಾಹೇಬರು ಆಡಳಿತಾಧಿಕಾರಿ ಇದ್ದಾರೆ, ಅವರ ಗಮನಕ್ಕೆ ತೆಗೆದುಕೊಂಡು ಮುಂದಿನ ನಮ್ಮ ಪುರಸಭೆಯ ಅನುದಾನದೊಳಗೆ ಈ ಬಸವನ ದೇವರ ಇವತ್ತು ಗುಡಿಯೊಳಗೆ ನಾವೇನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ, ಮುಂಬರುವ ಆ ಅನುದಾನದೊಳಗೆ ಅದನ್ನು ಮೀಸಲಿಡಿಸಿ KOWS ತಾಂತ್ರಿಕವಾಗಿ ಇದನ್ನ ನಾನು ಪರಿಶೀಲನೆ ಮಾಡಿಕೊಂಡು ಇದನ್ನ ಕ್ರಮ ಕೈಗೊಳ್ತೇನೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ರೈತ ಯಾವತ್ತು ಒಂದಲ್ಲೇ ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸಿದಾಗ ರೈತ ಕಚ್ಚೆಯನ್ನ ಕಟ್ಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಾಠ ಕಲ್ಸಕ್ಕೆ ಬರ್ತಾರೆ. ನಾವು 4-5 ದಿವಸದಿಂದ ನಾನೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಮುಚ್ಚೂರಿಕೆ ಹೋರಾಟ ಮಾಡ್ತಿದ್ದೆ. ಆ ಹೋರಾಟ ಮಾಡಿದಾಗ ನನಗೆ ಈ ಊರಿನ ಯುವಕರು ಯಾರು ಮೌನೇಶ್ ಮತ್ತೆ ಮುತ್ತಣ್ಣ ಫೋನ್ ಮಾಡ್ತಾರೆ ನನಗೆ, ಸಾಹೇಬ್ರೆ ನಿಮ್ ಹೋರಾಟ ಚೆನ್ನಾಗಿದೆ, ರೈತ ಪರ ಹೋರಾಟ ಮಾಡ್ತಾ ಇದ್ರಿ, ನೀವು ಯಾವುದೇ ರಾಜಕಾರಣ ಹೋರಾಟ ಮಾಡ್ತಿಲ್ಲ, ನಿಮ್ ಹೋರಾಟ ನೋಡಿದೀವಿ, ತಾವು ದಯಮಾಡಿ ನೀವು ನಮ್ಮೂರಿಗೆ ಬರಬೇಕು ಅಂತೇಳಿ ಇವರು ನನ್ನನ್ನ ಕರೀತಾರೆ. ಆಮೇಲೆ ನಾನು ಯಾವ ಅಧಿಕಾರಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಮನೆನೂ ಹಾಕಲ್ಲ, ಟೋಟಲ್ ಪಾರ್ಟಿನೂ ನಾನಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬೈ ಬರ್ತ್ ಬ್ಲಡ್ ನಮ್ಮಮ್ಮ ಭಿಕ್ಷೆ ಬೇಡ ಸಾಕಿರೋದು. ನಮ್ಮನ್ನ ಕುಬೇರ್ ಹೋಟೆಲ್ ಹುಟ್ಟಿಲ್ಲ ನಾನು. ನಮ್ಮಮ್ಮ ಒಂದು 5,000 ಮಕ್ಳಿಗೆ ಸೂಲ್ಗಿತ್ತಿ ಮಾಡಿದ್ದಾರೆ. ಒಬ್ಬ ಸೂಲ್ಗಿತ್ತಿಯ ಮಗ ನಾನು. ನನ್ನ ಪವರ್ ಹೆಂಗಿರುತ್ತಂದ್ರೆ ಅಳಿಸಿದ ಮುದ್ದೆ ರೊಟ್ಟಿ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂತ ಬಂದು ಸಾಕಿತ್ತು ದೇಹ. ಅಲ್ಲಿ ಯಾವ್ದೋ ಬಿಸಿಯನ್ನ ತಿಂದಿದ್ದಲ್ಲ ನಮ್ಮ ದೇಹ, ಇತ್ತೀಚೆಗೆ ತಿಂತ ಇದೀವಿ ಅಷ್ಟೇ. ನಿಮ್ಗೆ ಗೊತ್ತು, ಒಬ್ಬ ಸಾಮಾನ್ಯ ಮನುಷ್ಯ 1008 ಮದುವೆಯನ್ನು ಮಾಡಿದ್ದೀನಿ. ಅಂದ್ರೆ ಇಡೀ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಮೊದಲನೇ ಬಾರಿ ನಾನು ಮದುವೆ ಮಾಡಿದ್ದೆ. ಎಲ್ಲ ರೈತರ ಮಕ್ಕಳ ಹುಡುಕಿ ಮದುವೆ ಮಾಡಿದ್ದೆ. ಇಡೀ ರಾಜ್ಯ ತುಂಬಾ ಸುಮಾರು ಒಂದು 400 ಮನೆಯನ್ನ ಬಡವರ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೀನಿ ನಾನು. 10,000ರಿಂದ 2 ಲಕ್ಷವರೆಗೆ ಡೊನೇಷನ್ ಕೊಟ್ಟಿದ್ದೀನಿ. ಎಲ್ಲೂ ಪೋಸ್ಟ್ ಕೂಡ ಹಾಕೊಂಡಿಲ್ಲ. ಪ್ರತಿ ವರ್ಷ ಒಂದು 200 ರೈತ ಮಕ್ಕಳ ನಾನು ದುಡಿದು ವರ್ಷ ಒಂದು 80 ಎಕರೆ ಶುಂಠಿ ಬೆಳಿತೀವಿ. ನಾನಿಲ್ಲಿ ರಾಜ್ಯ ಸಂಚಾರ ಮಾಡಿದ್ರೆ ನನ್ನ ಅರ್ಧಾಂಗಿನ ನನ್ನ ಪತ್ನಿ ಹೊಲದಲ್ಲಿ ಹೋಗಿ ಔಷಧಿ ಹೊಡೆಯೋಕೆ ಕೆಲಸಗಳನ್ನ ಇಟ್ಕೊಂಡು ಅಲ್ಲಿ ಕೂಲಿಯನ್ನ ಮಾಡ್ತಾರೆ, ನಮ್ಮ ಲೇಬರ್ ಅನ್ನ ಇಟ್ಕೊಂಡು. ಆದ್ರೆ ನಿಮ್ಮೆಲ್ಲರ ತಲೆಗೆ
ಒಂದಿರ್ಲಿ, ಯಾವುದೋ ವ್ಯಕ್ತಿ ಚಿಕ್ಕಮಗಳೂರಿನಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಅವ್ನು ಡೀಸೆಲ್ ಖರ್ಚೇನು ಪೆಟ್ರೋಲ್ ಖರ್ಚೇನು ಏನೂ ಲೆಕ್ಕ ಹಾಕ್ತಾರೆ. ಒಂದೂರಿನ ಅಭಿವೃದ್ಧಿಗೆ, ಒಂದೂರಿನ ಕನ್ಯಾವಸ್ಥಕ್ಕೆ, ಒಂದೂರಿನ ಬಾಂಧವ್ಯಕ್ಕೆ ಬರ್ತಾರೆ ವಿನ ಬೇರೆ ಯಾವುದೇ. 1 ಎಕರೆ 2 ಎಕರೆ ಜಮೀನು ತಗೋಬೇಕು ಅವ್ರು, ಅದಕ್ಕೊಂದು ಸಂಪ್ ಮಾಡ್ಕೋಬೇಕು. ಆ ದಿನ ಬರ್ತಕ್ಕಂಥ ನೀರು ಆ ಸಂಪಿಗೆ ಬಿದ್ದು ಸಂಪಿನ ಮುಖಾಂತರ ಪೈಪ್ಲೈನ್ ಮುಖಾಂತರ ಲಂಡಿಯಾಳ ಸೇರ್ಬೇಕನ್ನೋದು ಒಂದು ನಮ್ಮ ದರ್ಜೆ ಗುಂಡಿ ಹಳ್ಳಕ್ಕೆ ಸೇರ್ಬೇಕನ್ನೋದು